ಬಹಳ ಸುಂದರವಾಗಿ ಈ ಗುಜ್ಜನಾಡು ಗ್ರಾಮದ ಸ್ಥಳೀಯ ಇತಿಹಾಸದ ಜೊತೆಯಲ್ಲಿ ಪಾರಂಪರಿಕವಾಗಿ ನಮ್ಮ ಪ್ರಾಂತ್ಯದ ಇತಿಹಾಸವನ್ನು ಚಿತ್ರದುರ್ಗ ಪಾಳೆಗಾರರ ಸಂಸ್ಥಾನದಿಂದ ಹಿಡಿದು ನಮ್ಮ ಸಿರಾ, ನಿಡ್ಗಲ್ಲು, ಮೈಸೂರು ಅನೇಕ ಈ ಒಂದು ಐತಿಹಾಸಿಕ ವಿಚಾರಗಳನ್ನು ಮುಂದಿಟ್ಟು ನಮ್ಮೆಲ್ಲರಿಗೂ ಕೂಡ ಪ್ರಮುಖವಾಗಿ ಈ ಒಂದು ಸ್ಥಳೀಯ ಗುಜ್ಜನಾಡು ಗ್ರಾಮದ ಒಂದು ಪುರಾತನವಾದಂತಹ ಇತಿಹಾಸ, ಈ ದೇವಸ್ಥಾನ ಜೊತೆಯಲ್ಲಿ ಈ ದೇಗುಲದ ಏನು ದೈವ ಪುರಾತನವಾದಂತಹ ಆಂಜನೇಯ ಸ್ವಾಮಿ ಇಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಹೇಗೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಮಾರಂಭದಲ್ಲಿ ಈ ಒಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಜೊತೆಯಲ್ಲಿ ಪದಾಧಿಕಾರಿಗಳು ಅನೇಕ ಮಹನೀಯರು ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥದ್ದು. ಬಹಳ ದೂರದಿಂದ ಬೆಂಗಳೂರು, ಹೈದರಾಬಾದ್ ಜೊತೆಯಲ್ಲಿ ಆಂಧ್ರ ಪ್ರದೇಶದ ವಿವಿಧ ಕಡೆಯಿಂದ ಕೂಡ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ವಕೀಲರು, ನಮ್ಮ ಸ್ನೇಹಿತರಾದಂತಹ ಹನುಮಂತರಾಯಪ್ಪನವರು ಬಹಳ ಒಂದು ಅಪೇಕ್ಷೆ ಪಟ್ಟು ನಮ್ಮೆಲ್ಲರೂ ಕೂಡ, ನನ್ನ ಗೋಪಾಲಯ್ಯ ಸಾಹೇಬರು ಜೊತೆಯಲ್ಲಿ ನಮ್ಮ ನಾಗರಾಜಣ್ಣವರು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿ ಬಹಳ ವಿಶೇಷವಾಗಿ ಆಹ್ವಾನ ಮಾಡಿರ್ತಕ್ಕಂಥದ್ದು. ಪಾವಗಡ ಕ್ಷೇತ್ರ ನಮಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಒಂದು ತಾಲೂಕು. ಯಾಕೆಂದರೆ ನಮ್ಮ ತಂದೆಯವರು ಇಲ್ಲಿ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪ್ರತಿನಿಧಿಸಿದರು. ಸುಮಾರು 6 ಬಾರಿ ಲೋಕಸಭೆಗೆ ಸ್ಪರ್ಧಿಸಿದರು. ಅವರು ಸೋತಾಗ ಗೆದ್ದಾಗ ಪ್ರತಿ ಸತಿನೂ ಕೂಡ ಕನಿಷ್ಠ 15,000 ಮತಗಳ ಒಂದು ಅಂತರ ನೀಡು ಈ ಒಂದು ಪಾವಗಡ ಕ್ಷೇತ್ರ ನಮ್ಮ ತಂದೆಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಬಹಳ ಒಂದು ಎತ್ತರದ ಸ್ಥಾನದಲ್ಲಿ ಈ ಒಂದು ಜನತೆ ಮತ್ತು ಈ ಒಂದು ತಾಲೂಕಿನ ಒಂದು ಅತ್ಯಂತ ಗೌರವವಾಗಿ ಕಾಣ್ತಕ್ಕಂಥ ಒಂದು ವಾತಾವರಣ ಇವತ್ತು ಕೂಡ ನಮ್ಮ ಹೃದಯಾಂತರದಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಸಾಹಿತಿಗಳು ಮಾತಾಡ್ತಾ ಹೇಳಿದರು, ಜಗತ್ತಿನಲ್ಲಿ ಎಲ್ಲರೂ ಕೂಡ ವ್ಯಕ್ತಿಗಳಾಗ್ತಾರೆ, ಶಿಕ್ಷಣವಂತರಾಗ್ತಾರೆ, ತಗೋತಾರೆ, ಎ+ ತಗೋತಾರೆ, ಉತ್ತಮ ಅಂಕಗಳನ್ನು ತಗೊತಾರೆ, ರ್ಯಾಂಕ್ಗಳು ತಗೊತಾರೆ. ಎಲ್ಲೋ ಒಂದು ಕಡೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಕುಸಿಯುತ್ತದೆ ಒಂದು ಜಗತ್ತಲ್ಲಿ ಅಂತಕ್ಕಂಥ ಸತ್ಯವಾದ ಮಾತನ್ನು ಎಲ್ಲರೂ ಕೂಡ ನಮ್ಮ ಸಾಹಿತಿಗಳು ಹೇಳಿದರು. ಶಿಕ್ಷಣವನ್ನು ಗಳಿಸಿ ಉತ್ತಮ ಗ್ರ್ಯಾಜುಯೇಟ್ ಆಗ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಆಗ್ಬೋದು, ಆದರೆ ವ್ಯಕ್ತಿ ಆಗ್ಬೋದು ನೀವು. ಆದರೆ ವ್ಯಕ್ತಿತ್ವ ಬೆಳೆಸ್ಕೋಬೇಕಾದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೌಲ್ಯಗಳು, ಪ್ರಾಮಾಣಿಕತೆ, ನೈತಿಕತೆ, ಸಹಾನುಭೂತಿ, ಕೆಲವಾರು ವಿಚಾರಗಳಲ್ಲಿ ಜನರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಆಸಕ್ತಿ, ಅವರ ಏಳು ಬೀಳುಗಳ ಬಗ್ಗೆ ಕಾಳಜಿ, ಇವೆಲ್ಲವನ್ನು ನಾವು ವಹಿಸಿಕೊಂಡು ಚಿಂತನೆಯಲ್ಲಿ ನಮ್ಮ ಅಂತರಾಳದಲ್ಲಿ ಸದೃಢವಾಗಿ ಇಟ್ಕೊಂಡಾಗ ಮಾತ್ರ ನಾವು ಸಾಧ್ಯ ಆಗ್ತದೆ. ನಾವು ಬದಲಾದಾಗ ಮಾತ್ರ ನಾವು ಸಮಾಜವನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ವ್ಯಕ್ತಿ ಪರಿವರ್ತನ್ ಸೆ ಹೋಗ ಸಮಾಜ ಕಿ ಪರಿವರ್ತನ್ ಅಂತ ಹೇಳ್ಬಿಟ್ಟು. ಮೊದಲು ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೋಬೇಕು. ನಾವು ನಮ್ಮನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ವೀರಾಂಜನೇಯ ಸ್ವಾಮಿ ಮಹಾಭಾರತದಲ್ಲಿ ಬಹುಶಃ ಎಲ್ಲ ಪಾತ್ರಗಳಿಂದ ಎಲ್ಲೋ ಅಲ್ಲೊಂದಿಲ್ಲೂ ಪಾತ್ರಗಳು ಇಲ್ಲ ಅಂದ್ರೂ ಸಹಿತ ರಾಮಾಯಣ ನಡೆದು ಬಿಡೋದೇನೋ. ಆದರೆ ಹನುಮಂತನ ಪಾತ್ರ ಇರಲಿಲ್ಲ ಅಂದರೆ ಬಹುಶಃ ರಾಮಾಯಣ ಸಂಪೂರ್ಣವಾಗಿ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ನನ್ನ ಮಾತುಗಳು. ಯಾಕೆಂತ ಹೇಳಿದ್ರೆ ಇವತ್ತು ಒಬ್ಬ ಸಾಮಾನ್ಯ ವಾನರನಾಗಿ, ಶ್ರೀರಾಮನ ಸದ್ಭಕ್ತನಾಗಿ, ಅವನ ದಾಸನಾಗಿ ಇವತ್ತು ಪೂಜ್ಯನೀಯ ಸ್ಥಾನದಲ್ಲಿ ಹನುಮಂತ ಆಂಜನೇಯ ಸ್ವಾಮಿ ಕುಳಿತಿದ್ದಾನೆ ಅಂತ ಹೇಳಿದರೆ ಅವನು ಸ್ವಾಮಿ ನಿಷ್ಠೆ ನಾವು ಮೆಚ್ಚಬೇಕು. ಶ್ರೀರಾಮನಲ್ಲಿ ಇಟ್ಕೊಂಡಿರ್ತಕ್ಕಂಥ ಭಕ್ತಿಯನ್ನು ನಾವು ಮೆಚ್ಚಬೇಕು. ಜೊತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಶ್ರೀರಾಮನ ಜೊತೆಯಾಗಿ ಒಡನಾಡಿಯಾಗಿ ರಾಮಾಯಣವನ್ನು, ಯುದ್ಧವನ್ನು ಪೂರ್ಣಗೊಳಿಸಲಿಕ್ಕೆ ಅವರ ಪಾತ್ರವನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಗಚ್ಚ ಶೀಘ್ರಂ ಮಹಾಬಾಹು ಭ್ರಾತೃವೃಕ್ಷಂ ಪ್ರಣಾಮ್ಯಹಂ ಅಸ್ಮಾಕಂ ಪಂಚಮೀ ಭವ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಹೇಳ್ತಾರೆ. ಲಕ್ಷ್ಮಣ ಇಂದ್ರಜಿತನ ಬಾಣಕ್ಕೆ ಮೂರ್ಛೆ ಹೋಗಿರ್ತಾನೆ. ಯಾರನ್ನ ನನ್ನ ಪ್ರಾಣಭಿಕ್ಷೆ ಕೇಳಬೇಕು? ದೈವಾಂಶ ಸಂಭೂತ ಶ್ರೀರಾಮಚಂದ್ರ, ಸಾಕ್ಷಾತ್ ವಿಷ್ಣುವಿನ ಅವತಾರ. ಅಂಥ ಮಹಾನುಭಾವಿ ಯಾರನ್ನು ಕೇಳಬೇಕು ಅಂತ ಆಲೋಚನೆ ಮಾಡಿದಾಗ ಅವನ ಆಲೋಚನೆಗೆ ಬಂದಿದ್ದು ಪ್ರಥಮ ವ್ಯಕ್ತಿ ಹನುಮಂತ. ಗಚ್ಚ ಶೀಘ್ರಂ ಮಹಾಬಾಹು ಭ್ರಾತೃವೃಕ್ಷಂ ಪ್ರಣಾಮ್ಯಹಂ ಅಸ್ಮಾಕಂ ಪಂಚಮೀ ಭವ ಅಂತಕ್ಕಂಥದ್ದು. ಮಹಾಬಾಹು
ನನ್ನ ಭ್ರಾತೃವಿನ ಪ್ರಾಣವನ್ನು ಶೀಘ್ರವಾಗಿ ಉಳಿಸು. ಅಸ್ಮಾಕಂ ಪಂಚಮಿ ಭಾವ ಅಂತ ಹೇಳಿದ್ರೆ ನಾವು 4 ಜನ ಸೋದರರು ಅಂತ ತಿಳ್ಕೊಂಡಿದ್ವಿ. ಇವತ್ತಿನಿಂದ ನಿನ್ನನ್ನು ಸೇರಿ 5 ಜನ ನಾವು ಸೋದರರು ಅಂತಕ್ಕಂಥದ್ದು. ಒಬ್ಬ ಸೇವಕನನ್ನು, ಒಬ್ಬ ದಾಸನನ್ನು ಸೋದರ ಅಂತಕ್ಕಂಥದ್ದು ಸ್ಮರಣೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರದ ಈ ಒಂದು ಪ್ರವೃತ್ತಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದರಿಂದ ವೀರಾಂಜನೇಯ ಸ್ವಾಮಿಗೆ ಅಂತಹ ಒಂದು ಪ್ರಮುಖವಾದಂಥ ಪಾತ್ರವನ್ನು ರಾಮಾಯಣದಲ್ಲಿ ನಾವೆಲ್ಲರೂ ಕೂಡ ನೋಡ್ಬೋದು. ರಾಮಾಯಣಂ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತಕ್ಕಂಥದ್ದು. ಇಡೀ ರಾಮಾಯಣ ಕಥೆಯಲ್ಲಿ ಏನು ಆಂಜನೇಯನ ಪಾತ್ರ ಇದೆ, ಒಂದೇ ಅನಿಲಾತ್ಮಜಂ ಅಂತ ಹೇಳಿದ್ರೆ ಒಂದು ಅಮೃತವಾದಂತಹ ಒಂದು ಪಾತ್ರ ಆಂಜನೇಯ ಸ್ವಾಮಿ. ಅದರಿಂದ ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಇವತ್ತು ಪಾವಗಡ ಇರ್ಬೋದು, ಶಿರಾ ಇರ್ಬೋದು, ಎಲ್ಲ ಕಡೆ ಅತ್ಯಂತ ಉತ್ಸಾಹದಿಂದ ಸಾರ್ವಜನಿಕರು ದೇವಸ್ಥಾನಗಳನ್ನು ನಾವು ಕಟ್ಟಬೇಕು, ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥದ್ದು ಉತ್ಸಾಹ ಏನು ತೋರಿಸ್ತಾರೆ. ನಮ್ಮ ಪುರಾತನವಾದಂತಹ ನಾವು ಆಧ್ಯಾತ್ಮಿಕ ನಿಲುವುಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಸದೃಢತೆ ಎಲ್ಲರಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಇವತ್ತು ಒಂದು ಊರಲ್ಲಿ ಎಷ್ಟೇ ಗೊಂದಲಗಳಿದ್ರು ಕೂಡ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ ಸಂದರ್ಭದಿಂದ ಎಲ್ಲರೂ ಕೂಡ ತಮ್ಮ ಪರಸ್ಪರ ವೈಮನಸ್ಯಗಳನ್ನು ಬದಿಗಿಟ್ಟು ದೇವಸ್ಥಾನದ ನಿರ್ಮಾಣದಲ್ಲಿ ಮುಂದಾಗ್ತಾರಲ್ಲ, ನಿಜಕ್ಕೂ ಕೂಡ ಅದು ಬಹಳ ಶ್ಲಾಘನೀಯವಾದಂಥ ವಿಚಾರ. ಯಾಕೆಂತ ಹೇಳಿದ್ರೆ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾದಾಗ ಆರ್ಥಿಕ ನೆರವಿಗಿಂತ ಮನಸ್ಥಿತಿಗಳು ಒಂದಾದಾಗ ಮಾತ್ರ ಒಂದು ಭವ್ಯವಾದಂತಹ ದೇವಸ್ಥಾನ ನಾವು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಗುಜರಾಡಿನಲ್ಲಿ ಈ ಒಂದು ಐತಿಹಾಸಿಕ ಒಂದು ಕ್ಷಣಗಳನ್ನು ನಾವೆಲ್ಲರೂ ಕೂಡ ಮನಸ್ಥಿತಿಗಳು ಒಂದಾಗಿ ದೇವಸ್ಥಾನದ ಒಂದು ನಿರ್ಮಾಣಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ನೋಡ್ತಿರ್ತಕ್ಕಂಥದ್ದು. ಇವತ್ತು ಜೀವನದಲ್ಲಿ ನಾವು ಎಲ್ಲ ಒಂದು ಊಟಕ್ಕೆ ಕುತ್ಕೊಂಡಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಮನೆಯಲ್ಲೇ ಊಟಕ್ಕೆ ಕುತ್ಕೊಂಡಂಥ ಸಂದರ್ಭದಲ್ಲಿ, ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅನ್ನದ ಹಗಲು ಬಿದ್ದಾಗ ನಾವೆಲ್ಲರೂ ಯಾರು ಎತ್ಕೊಂಡದನ್ನ ಮತ್ತೆ ಬಾಯಿಗೆ ಹಾಕೊಂಡಿದ್ದಲ್ಲ, ಹಂಗೆ ಬಿಟ್ಬಿಡ್ತೀವಿ. ಆದರೆ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ನಾವು ಪ್ರಸಾದ ಏನಾದ್ರು ನೆಲಕ್ಕೆ ಬಿದ್ದರೆ ಅದನ್ನು ಮತ್ತೆ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಹಾಕ್ಕೊಳ್ತೀವಿ. ಯಾಕಂದ್ರೆ ಅಂಥ ಒಂದು ಪವಿತ್ರವಾದಂಥ ಸ್ಥಳ ದೇವಸ್ಥಾನ. ಇಂಥ ದೇವಸ್ಥಾನದ ಒಂದು ಅಭಿವೃದ್ಧಿ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ. ಒಂದು ಮನುಷ್ಯ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಸಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಎಲ್ಲರೂ ಕೂಡ ತುಂಬಿಕೊಂಡಿರ್ತಾರೆ. ಆದರೆ ನಕಾರಾತ್ಮಕ ಶಕ್ತಿಗಳನ್ನು ಬದಗಿಟ್ಟು ಸಕಾರಾತ್ಮಕ ಶಕ್ತಿಗಳನ್ನು ನಾವು ಮುಂದಿಟ್ಕೊಂಡು ಹೋದಾಗ ಮಾತ್ರ ನಾವು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮುಂದುವರಿಯಲು ಸಾಧ್ಯವಾಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ರಾವಣೇಶ್ಯ ದಶಮುಖೇನ ಏಕಮುಖಂ ಮಹಾತ್ವಂ ಮಹಾಸತ್ವಂ ಮಹಾಶಿವಭಕ್ತಂ ಚ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಹೇಳ್ತಾರೆ. ರಾವಣನ 10 ಮುಖಗಳಲ್ಲಿ 9 ಮುಖಗಳು ದುಷ್ಟ ಮುಖಗಳಾಗಿದ್ರು ಕೂಡ ಒಂದು ಮುಖನಲ್ಲಿ ಒಬ್ಬ ಮಹಾ ಸಾತ್ವಿಕ ಇದ್ದ, ಒಬ್ಬ ಶಿವಭಕ್ತ ಇದ್ದ ಅಂತಕ್ಕಂಥ ಮಾತನ್ನ ಶ್ರೀರಾಮಚಂದ್ರ ವಿಭೀಷಣನಿಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಎಲ್ಲೋ ಕೆಲವಾರು ಕೆಟ್ಟು ಆಲೋಚನೆಗಳ ನಡುವೆ ಒಂದು ಒಳ್ಳೆಯ ಆಲೋಚನೆ ಇರ್ತದೆ. ಆ ಒಂದು ಆಲೋಚನೆಯನ್ನು ನಾವು ಯಾವತ್ತೂ ಕೂಡ ಬೆಳಗ್ಲಿಕ್ಕೆ ವೃದ್ಧಿಯಾಗಲಿಕ್ಕೆ ಬಿಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಬಹಳಷ್ಟು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡೋರಿದ್ದಾರೆ. ಮುಂದುವರೆದು ಈ ದೇವಸ್ಥಾನ ಬರುವ ದಿನಗಳಲ್ಲಿ ಭವ್ಯವಾದಂತಹ ಒಂದು ಮಂದಿರವಾಗಿ ನಿರ್ಮಾಣವಾಗಿ ನಮ್ಮ ಸಾಹಿತಿಗಳು ಹೇಳಿದಂಗೆ ಈ ಒಂದು ಸ್ಥಳದ ಒಂದು ಪಾವಿತ್ರತೆಯನ್ನು ಬಿಂಬಿಸ್ತಕ್ಕಂಥ ಒಂದು ಸ್ಥಳವಾಗಿ ಮುಂದಿನ ದಿನಗಳಲ್ಲಿ ಉದ್ಭವ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ತಮ್ಮ ಗ್ರಾಮಸ್ಥರಿಗೂ ಕೂಡ ವೀರಾಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಕತೆ ಮಾಡುತ್ತೇವೆ. ನಮಸ್ತೆ. ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂತಹ ಪಾಂಡಿತ್ಯವನ್ನ ತಮ್ಮ ಮುಂದೆ ಸಾದರಪಡಿಸಿದಂತಹ ಜನಪ್ರಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಗೌಡ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ